ಹೆಡಿಗೆ ತುಂಬ ಜೇಶಾಮ್ ಜಬದೊರೆ. ಅಧ್ಯಾಯ 13. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು. ಮತ್ತಾಯ 15:37. ನಮ್ಮ ದೇವರು ಹಸಿದ ಜನರಿಗೆ ತೃಪ್ತಿಯಾಗುವವರೆಗೆ ಆಹಾರವನ್ನು ಕೊಟ್ಟನು. ಅಷ್ಟು ಮಾತ್ರಕ್ಕೆ ನಿಂತು ಹೋಗದೆ ಆಹಾರವು ಮಿಕ್ಕಿ ಉಳಿಯುವಂತೆ ಮಾಡಿ 7 ಹೆಡಿಗೆಗಳ ತುಂಬ ಮಿಕ್ಕುವಂತೆ ಮಾಡಿ ಆಶೀರ್ವದಿಸಿದನು. ನಮ್ಮ ಪ್ರೀತಿಯನ್ನು ದೇವರು ತುಂಬಿ ತುಳುಕುವ ಹಾಗೆ ಆಶೀರ್ವದಿಸುತ್ತಾನೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆಂದು ನಾವು ಆನಂದ ಪಡುವಂತೆಯೂ ಉನ್ನತವಾದ ಆಶೀರ್ವಾದಗಳಿಂದಲೂ ಆತ್ಮಿಕ ಆಶೀರ್ವಾದಗಳಿಂದಲೂ ತುಂಬಿಸುತ್ತಾನೆ. 7 ಹೆಡಿಗೆ ತುಂಬ ಎಂದು ಸತ್ಯವೇದ ಹೇಳುತ್ತದೆ. ಪೂರ್ಣವಾದ ಹೆಡಿಗೆಗಳು 7 ಹೆಡಿಗೆ ತುಂಬ ಎಂದು ಸತ್ಯವೇದ ಹೇಳುತ್ತದೆ. ಪೂರ್ಣವಾದ ಹೆಡಿಗೆಗಳು ಕರ್ತನ ಅದ್ಭುತಗಳಿಂದ ತುಂಬಿರುವ ಹೆಡಿಗೆಗಳಾಗಿರುತ್ತವೆ. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ಧರ್ಮೋಪದೇಶಕಾಂಡ 28:5. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರು ಗುಲಾಮತನದ ಹೆಡಿಗೆಗಳಲ್ಲಿ ಮಣ್ಣು ಹೊತ್ತು ಬೇಸತ್ತು ಕಂಗಾಲಾಗಿ ಪಡಬಾರದ ಕಷ್ಟಪಟ್ಟರು. ಕರ್ತನು ಅವರನ್ನು ಬಿಡುಗಡೆ ಮಾಡಿ ಹಳೆಯ ಹೆಡಿಗೆಗಳನ್ನೆಲ್ಲ ಬಿಸಾಡಿ ಬಿಟ್ಟು ಸಂತೋಷದ ಹೆಡಿಗೆಗಳಿಂದ ಕಾನಾನ್ ದೇಶಕ್ಕೆ ಹೊರಟು ಹೋದರು. ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆನು, ಅವನ ಕೈಗಳನ್ನು ಪುಟ್ಟಿಯಿಂದ ಬಿಡಿಸಿದೆನು. ಕೀರ್ತನೆ 81:6. ದೇವ ಮಗುವೆ, ಪಾಪಗಳನ್ನು ಹೆಡಿಗೆ ಹೆಡಿಗೆಯಾಗಿ ಹೊತ್ತು ಕೊಂಡದ್ದು ಸಾಕು, ಅದನ್ನು ತೆಗೆದು ಬಿಸಾಡಿಬಿಡು. ರಕ್ಷಣೆಯ ಸಂತೋಷವನ್ನು ಹೆಡಿಗೆ ಹೆಡಿಗೆಯಾಗಿ ಕೊಡಲು ಕರ್ತನು ಕೃಪೆಯುಳ್ಳವನಾಗಿದ್ದಾನೆ. ತಾಯಿ ತಾನು ಹೆತ್ತ ಮಗುವಿನ ಮೇಲೆ ಕರುಣೆಯಿಡದೆ ತನ್ನ ಮೊಲೆಕುಸ್ಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ. ಯೆಶಾಯ 49:15 ಎಂದು ವಾಗ್ದಾನ ಮಾಡಿದ ಕರ್ತನು ಆ ಹೆಡಿಗೆಯಿಂದ ಮೋಸೆಯನ್ನು ಎತ್ತಿ ತೆಗೆದುಕೊಂಡು ಫರೋಹನ ಅರಮನೆಯಲ್ಲಿ ಬೆಳೆಯುವಂತೆ ಕೃಪೆ ಮಾಡಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಮತ್ತಾಯ 14:20. ರೊಟ್ಟಿಯ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಮಾರ್ಕ 6:43. 12 ಶಿಷ್ಯರು ಅಳಿಗೆ ಒಂದೊಂದು ಪುಟ್ಟಿಯಂತೆ ಹೆಡಿಗೆಗಳನ್ನು ಹೊತ್ತುಕೊಂಡು ಎಷ್ಟು ಸಂತೋಷದಿಂದ ತಮ್ಮ ಮನೆಗೆ ಹೋಗಿರಬಹುದೆಂದು ಸ್ವಲ್ಪ ಚಿಂತಿಸಿ ನೋಡಿರಿ. ಎಲ್ಲ ಜನರಿಗೂ ಆಹಾರವನ್ನು ಹಂಚಿಕೊಟ್ಟು ಶಿಷ್ಯರು ಆಹಾರದಿಂದ ಚೇತರಿಸಿಕೊಂಡ ತರುವಾಯ ಅಲ್ಲಿ ಮಿಕ್ಕಿ ಉಳಿದ ಆಹಾರವನ್ನು ಹೆಡಿಗೆಯಾಗಿ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುವಾಗ ಎಷ್ಟು ಆನಂದವಿದ್ದಿರಬೇಕು. ಕರ್ತನಿಗೆಂದು ಪ್ರಯಾಸ ಪಡುವ ಒಬ್ಬೊಬ್ಬರನ್ನು ಆತನು ಬರೀ ಕೈಯಿಂದ ಎಂದಿಗೂ ಕಳಿಸುವುದಿಲ್ಲ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ಯರು ತಾವು ಬೆಳೆದ ಫಲಗಳನ್ನು ಪ್ರಥಮವಾಗಿ 1 ಹೆಡಿಗೆಗಳಲ್ಲಿಟ್ಟು ಅದನ್ನು ಸಂತೋಷದಿಂದ ತೆಗೆದುಕೊಂಡು ಬಂದು ಯಾಜಕನ ಬಳಿಗೆ ಬರುವರು. ಆತನು ಅದನ್ನು ತೆಗೆದುಕೊಂಡು ಅದನ್ನು ಬಲಿಪೀಠದಲ್ಲಿಡುವನು. ಹೊಸ ಒಡಂಬಡಿಕೆಯಲ್ಲೂ ದೇವರ ಜನರಾಗಿರುವ ನಾವು ಹೆಡಿಗೆ ಹೆಡಿಗೆಯಾಗಿರುವ ಪ್ರಥಮ ಫಲವಾದಂಥ ಸ್ತುತಿಸ್ತೋತ್ರ ಯಜ್ಞಗಳನ್ನು ಕರ್ತನಿಗೆ ಸಲ್ಲಿಸಬೇಕಾಗಿದೆ. ತುಟಿಗಳ ವಸಡುಗಳ ಫಲವಾಗಿರುವ ಸ್ತೋತ್ರ ಯಜ್ಞಗಳನ್ನು ಯಾವಾಗಲೂ ಸಲ್ಲಿಸುವವರಾಗಿ ಕಾಣಲ್ಪಡೋಣ. ನಾವು ಹೆಡಿಗೆ ಹೆಡಿಗೆಯಾಗಿ ಕರ್ತನಿಗೆಂದು ಕೊಡುವಾಗ ಕರ್ತನು ತನ್ನ ಪರಲೋಕದ ದ್ವಾರಗಳಿಂದ
ಕಿಟಕಿಗಳನ್ನು ತೆರೆದು ಅಧಿಕವಾದ ರೀತಿಯಲ್ಲಿ ಆಶೀರ್ವಾದಿಸುವನು. ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಅದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತೆಂದು ನಾನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಸಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ಧರ್ಮೋಪದೇಶ ಕಾಂಡ 26:2-4. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ
ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.